ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಆನ್ಲೈನ್ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ತನಕ ನಾವು ಕೌಂಟ್ರ್ ಸಿಂಕಿಂಗು, ಕೌಂಟ್ರ್ ಬೋರಿಂಗ್, ಸ್ಪಾಟ್ ಫೇಸಿಂಗ್ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಿದ್ವಿ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ. ಇವಾಗ ಅದೇ ಥರ ಒಂದು ಡ್ರಿಲ್ಡ್ ಹೋಲ್ಗೆ ಆಪ್ರೇಷನ್ ಮಾಡುವಂಥದ್ದು ಇನ್ನೊಂದು ಪ್ರೋಸೆಸ್ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು ಸ್ವಲ್ಪ ಅವೆರಡಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದನ್ನು ನಾವು ರೀಮರ್ಸ್ ಆ್ಯಂಡ್ ರೀಮಿಂಗ್ ಅಂತ ಕರಿತೀವಿ. ರೀಮಿಂಗ್ ಅನ್ನೋ ಆಪ್ರೇಷನ್ ಮಾಡಬೇಕು. ರೀಮಿಂಗ್ ಅನ್ನೋದು ಒಂದು ಆಪ್ರೇಷನ್ನು. ಆ ರೀಮಿಂಗ್ ಅನ್ನೋ ಆಪ್ರೇಷನ್ ಮಾಡೋದಕ್ಕೆ ಉಪಯೋಗಿಸುವಂಥ ಟೂಲು ರೀಮರು. ಇಲ್ಲಿ ನೋಡಿ, ರೀಮರ್ಸ್ ಬರ್ತಾಯಿದೆ. ಇದು ಬೇಕಾದಷ್ಟು ಟೈಪು ರೀಮರ್ಗಳು ನೋಡಿ, ಮೇಲೆ ಕೆಳಗಡೆದಕ್ಕೆ ಎರಡಕ್ಕೂ ವ್ಯತ್ಯಾಸ ಇದೆ. ಇದನ್ನು ರೀಮರ್ಸ್ ಅಂತ ಕರೀತಾರೆ. ಇದನ್ನು ರೇಮಿಂಗ್ ಮಾಡೋಕ್ಕೆ ಉಪಯೋಗಿಸುವಂಥ ಟೂಲು. ಅದೇನು ಅಂತ ನೋಡೋಣ, ಕಂಟಿನ್ಯೂ ಮಾಡೋಣ. ಈಗ ರೀಮರ್ಸ್ ಅಂತಂದರೆ ಏನು ಅನ್ನೋದನ್ನು ನಾವು ಫಸ್ಟ್ ನೋಡೋಣ. ಎ ರೀಮರ್ ಈಸ್ ಎ ಮಲ್ಟಿಪಾಯಿಂಟ್ ಕಟಿಂಗ್ ಟೂಲ್ ಯೂಸ್ಡ್ ಫಾರ್ ಎನ್ಲಾರ್ಜಿಂಗ್ ಬೈ ಫಿನಿಶಿಂಗ್ ಪ್ರೀವಿಯಸ್ಲಿ ಡ್ರಿಲ್ಡ್ ಹೋಲ್ಸ್ ಟು ಆ್ಯಕ್ಯುರೇಟ್ ಸೈಜ್. ನೀವು ಓದುವಾಗಲೇ ಇದನ್ನು ಕರೆಕ್ಟಾಗಿ ಓದ್ಕೊಂಬಿಟ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಎ ರೀಮರ್ ಈಸ್ ಎ ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲ್ ಅಂದರೆ ಇದು ಒಂದು ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲು. ರೀಮರ್ ಅನ್ನೋದು ಒಂದು ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲು ಯೂಸ್ಡ್ ಫಾರ್ ಎನ್ಲಾರ್ಜಿಂಗ್ ಬೈ ಫಿನಿಶಿಂಗ್ ಪ್ರೀವಿಯಸ್ಲಿ ಡ್ರಿಲ್ಡ್ ಹೋಲ್. ಅಂದರೆ ಆಲ್ರೆಡಿ ಡ್ರಿಲ್ ಆಗಿರೋವಂಥ ಹೋಲ್ನ ಸ್ಲೈಟ್ಲಿ ಎನ್ಲಾರ್ಜ್ ಮಾಡೋದ್ರ ಮೂಲಕ ಫಿನಿಶಿಂಗ್ ಮಾಡುವಂಥ ಪ್ರೋಸೆಸ್ ಮಾಡೋದಕ್ಕೆ ಉಪಯೋಗಿಸುವಂಥ ಟೂಲು. ಟು ದಿ ಆ್ಯಕ್ಯುರೇಟ್ ಸೈಜ್. ಎಲ್ಲಿಗೆ ಅದನ್ನು? ಟು ದಿ ಆ್ಯಕ್ಯುರೇಟ್ ಸೈಜ್. ತುಂಬ ಆ್ಯಕ್ಯುರೇಟ್ ಸೈಜ್ಗೆ ಅದನ್ನು ಫಿನಿಶಿಂಗ್ ಮಾಡುವಂಥ ಒಂದು ಆಪ್ರೇಷನ್ ಮಾಡುವಂಥ ಟೂಲ್ ಇದು. ರೀಮರ್ ಈಸ್ ಎ ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲ್ ಯೂಸ್ಡ್ ಫಾರ್ ಎನ್ಲಾರ್ಜಿಂಗ್ ಬೈ ಫಿನಿಶಿಂಗ್ ಪ್ರೀವಿಯಸ್ಲಿ ಡ್ರಿಲ್ಡ್ ಹೋಲ್ ಟು ಆ್ಯಕ್ಯುರೇಟ್ ಸೈಜ್. ಎನ್ಲಾರ್ಜಿಂಗ್ ಅಂತಂತಂದರೆ ಸ್ಲೈಟ್ಲಿ ಎನ್ಲಾರ್ಜಿಂಗು 9.75 9.8 ಇರೋ ಅಂಥದ್ದನ್ನು 10 mm ಮಾಡೋದು ಅಷ್ಟೇ. ನೀವು ಎನ್ಲಾರ್ಜಿಂಗ್ ಮಾಡೋಕ್ಕೆ ಅಂತ ಹೇಳಿ ಯೂಸ್ ಮಾಡೋವಂಥ ಟೂಲು ಅಂತ ಅಂದ್ಬಿಟ್ಟು 10 mm ಹೋಲ್ನ 15 mm ಮಾಡೋಕ್ಕಾಗಲ್ಲ, ಅಥವಾ 10 mm ಹೋಲ್ನ 12 mm ಅಥವಾ 13 mm ಎಲ್ಲ ಮಾಡೋಕ್ಕಾಗಲ್ಲ. ಸ್ಲೈಟ್ಲಿ ಎನ್ಲಾರ್ಜಿಂಗ್, ಸ್ಲೈಟಾಗಿ ಎನ್ಲಾರ್ಜ್ ಆಗುತ್ತೆ ಅಷ್ಟೇ. ಆ ಥರ ಎನ್ಲಾರ್ಜ್ ಆಗುತ್ತೆ ಅಂತ ಅಂದ್ಬಿಟ್ಟು ನೀನು 5 mm ಹೋಲ್ನ 10 mm ಮಾಡೋದು, 10 mm ಹೋಲ್ನ 15 mm ಮಾಡೋದು ಆ ಥರ ಅಲ್ಲ. 10 mm ಹೋಲು ಆ್ಯಕ್ಯುರೇಟ್ ಹೋಲ್ ಬೇಕಾದಾಗ ನಮಗೆ ಕೆಲವು ಸಂದರ್ಭಗಳಲ್ಲಿ ನಮಗೆ ಎಕ್ಸಾಕ್ಟ್ ಹೋಲ್ಗಳು ಬೇಕಾಗುತ್ತೆ. 100% 10 mm ಅಂತಂದರೆ 10 mm ಇರಬೇಕು, ಸ್ವಲ್ಪನೂ ವ್ಯತ್ಯಾಸ ಇರಬಾರ್ದು. ಅಂಥ ಹೋಲ್ಗಳು ಬೇಕಾಗುತ್ತೆ. ಆ ಸಂದರ್ಭದಲ್ಲಿ 9.75 9.8 ಅಷ್ಟು ಡ್ರಿಲ್ನ ಹಾಕ್ಕೊಂಡು ಈ ರೀಮರ್ನ ಯೂಸ್ ಮಾಡಿ ರೀಮಿಂಗ್ ಆಪ್ರೇಷನ್ ಮಾಡಿ 10 mm ಆ್ಯಕ್ಯುರೇಟ್ ಸೈಜ್ಗೆ ತೊಗೊಂಬರೋಕ್ಕೆ ಉಪಯೋಗಿಸುವಂಥ ಟೂಲು. ಎನ್ಲಾರ್ಜಿಂಗ್ ಅಂದರೆ ಅಷ್ಟೇ. ಎನ್ಲಾರ್ಜಿಂಗ್ ಅಂತಂದರೆ ದೊಡ್ಡದು ಸಿಕ್ಕಾಪಟ್ಟೆ 10 mm 15 mm ಆ ಥರ ಎಲ್ಲ ಅಂದ್ಕೋಬಾರ್ದು. ಓಕೆ. ಸೊ ಎ ರೀಮರ್ ಈಸ್ ಎ ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲ್ ಯೂಸ್ ಫಾರ್ ಎನ್ಲಾರ್ಜಿಂಗ್ ಬೈ ಫಿನಿಶಿಂಗ್ ಪ್ರೀವಿಯಸ್ಲಿ ಡ್ರಿಲ್ಡ್ ಹೋಲ್ ಟು ದಿ ಆ್ಯಕ್ಯುರೇಟ್ ಸೈಜ್. ಆ್ಯಕ್ಯುರೇಟ್ ಸೈಜ್ಗೆ, ಈಗ ಆಲ್ರೆಡಿ ಹೋಲ್ ಆಗಿರೋವಂಥ ಹೋಲ್ನ ಆ್ಯಕ್ಯುರೇಟ್ ಸೈಜ್ಗೆ ಸ್ಲೈಟ್ಲಿ ಎನ್ಲಾರ್ಜ್ ಮಾಡೋ ಮೂಲಕ ಫಿನಿಶಿಂಗ್ ಕೊಡೋವಂಥ ಕಟಿಂಗ್ ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲ್ ರೀಮರ್ ಅಂದರೆ. ಮತ್ತು ರೀಮಿಂಗ್ ಅಂತಂದರೆ ಏನು ನೋಡೋಣ. ಸೇಮ್. ರೀಮಿಂಗ್ ಅಂದ್ರೇನು? ರೀಮಿಂಗ್ ಈಸ್ ಎ ಪ್ರಾಸೆಸ್ ಆಫ್ ಫಿನಿಶಿಂಗ್ ದಿ ಪ್ರೀವಿಯಸ್ಲಿ ಡ್ರಿಲ್ಡ್ ಹೋಲ್ ಟು ಆ್ಯಕ್ಯುರೇಟ್ ಸೈಜ್ ವಿತ್ ದಿ ಹೆಲ್ಪ್ ಆಫ್ ರೀಮರ್ಸ್. ಅದನ್ನೇ ಹೇಳಿದ್ದಾನೆ, ಸ್ವಲ್ಪ ತಿರುಗಿಸಿ ಹೇಳಿದ್ದಾನೆ. ರೀಮಿಂಗ್ ಅನ್ನೋದು ಒಂದು ಪ್ರೋಸೆಸ್ಸು. ಏನಪ್ಪ ಪ್ರೋಸೆಸ್ಸು ಅಂತಂದರೆ ಪ್ರೀವಿಯಸ್ಲಿ ಅಂತಂದರೆ ಮುಂಚೆನೇ ಆಗಿರೋವಂಥದ್ದು. ಪ್ರೀವಿಯಸ್ಲಿ ಡ್ರಿಲ್ಡ್ ಹೋಲ್ನ ಆ್ಯಕ್ಯುರೇಟ್ ಸೈಜ್ಗೆ ತರೋಕ್ಕೆ ಫಿನಿಶಿಂಗ್ ಮಾಡೋದ್ರ ಮೂಲಕ ಆ್ಯಕ್ಯುರೇಟ್ ಸೈಜ್ಗೆ ತೊಗೊಂಡೋಗೋವಂಥ ಪ್ರೋಸೆಸ್ನ ರೀಮಿಂಗ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಆ ಆಲ್ರೆಡಿ ಹೋಲ್ ಇದೆ, ಅಲ್ಲಿಗೆ ರೀಮರ್ ಹಾಕ್ಕೊಂಡು ಅದಕ್ಕೆ ಎಲ್ಲ ಏನು ಬೇಕೋ ಅದೆಲ್ಲ ಫಿಕ್ಸ್ ಮಾಡಿಕೊಂಡು ತಿರುಗಿಸಿ ರೀಮಿಂಗ್ ಮಾಡಿರೋಂಥ ಇಟ್ ಈಸ್ ಎ ರೀಮಿಂಗ್ ಪ್ರೋಸೆಸ್. ರೀಮಿಂಗ್ ಈಸ್ ಎ ಪ್ರೋಸೆಸ್ ಆಫ್ ಫಿನಿಶಿಂಗ್ ದಿ ಪ್ರೀವಿಯಸ್ಲಿ ಡ್ರಿಲ್ಡ್ ಹೋಲ್ ಟು ಆ್ಯಕ್ಯುರೇಟ್ ಸೈಜ್ ವಿತ್ ದಿ ಹೆಲ್ಪ್ ಆಫ್ ರೀಮರ್ಸ್.
ರೀಮರ್ ಹೆಲ್ಪಿಂದ ಆಲ್ರೆಡಿ ಡ್ರಿಲ್ ಆಗಿರೋವಂಥ ಹೋಲನ್ನು ಆ್ಯಕ್ಯುರೇಟ್ ಸೈಜ್ಗೆ ಫಿನಿಶಿಂಗ್ ಕೊಡೋ ಆ ಪ್ರೋಸೆಸ್ನ ರೀಮಿಂಗ್ ಅಂತ ಕರಿತೀವಿ. ಅಡ್ವಾಂಟೇಜಸ್ ಆಫ್ ರೀಮಿಂಗ್. ಮತ್ತು ಈ ರೀಮಿಂಗಿಂದ ಅಡ್ವಾಂಟೇಜಸ್ ಏನು ನೋಡೋಣ. ಫಸ್ಟ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ರೀಮಿಂಗ್ ಪ್ರೊಡ್ಯೂಸಸ್ ಹೈ ಕ್ವಾಲಿಟಿ ಸರ್ಫೇಸ್ ಫಿನಿಶ್. ಇದು ಮೇಯ್ನ್. ಏನಪ್ಪ ಅಂತಂದರೆ, ರೀಮಿಂಗ್ ಮಾಡಿರೋಂಥ ಹೋಲು ನಿಮಗೆ ಹೈ ಕ್ವಾಲಿಟಿ ಸರ್ಫೇಸ್ನ ಕೊಡುತ್ತೆ ಒಳಗಡೆ. ಆ ಡ್ರಿಲ್ ಹೋಲು ನೀವು ಮಾಮೂಲಿ ಡ್ರಿಲ್ ಮಾಡಿ ಬಿಟ್ಬಿಟ್ಟಿರೋಂಥ ಹೋಲ್ನ ನೀವು ಒಂದು ಕಿರುಬೆರಳು ಹಾಕಿ ನೋಡಿ, ಒಳಗಡೆ ರಫ್ ಇರುತ್ತೆ. ಈ ರೀಮಿಂಗ್ ಪ್ರೋಸೆಸ್ನ ಮಾಡಿದ ಮೇಲೆ ನೀವು ಕೈ ಹಾಕಿ ನೋಡಿ, ಆ ಒಳಗಡೆ ಸರ್ಫೇಸು ಭಾಳ ಸ್ಮೂತಾಗಿರುತ್ತೆ, ಹೈ ಕ್ವಾಲಿಟಿಲಿರುತ್ತೆ. ಸರ್ಫೇಸ್ ಫಿನಿಷಿಂಗು ತುಂಬ ಹೈ ಕ್ವಾಲಿಟಿಲಿರುತ್ತೆ. ದಿಸ್ ಈಸ್ ಎ ಫಸ್ಟ್ ಅಡ್ವಾಂಟೇಜು. ಏನಪ್ಪ ಅಂತಂದರೆ, ತುಂಬ ಹೈ ಕ್ವಾಲಿಟಿ ಸರ್ಫೇಸ್ ಫಿನಿಷಿಂಗ್ ಆಗಿರುತ್ತೆ. ಎರಡನೇದು, ಡೈಮೆನ್ಷನಲ್ ಆ್ಯಕ್ಯುರಸಿ ಟು ಕ್ಲೋಸ್ ಲಿಮಿಟ್. ಮತ್ತು ನಿಮಗೆ ಡೈಮೆನ್ಷನಲ್ ಆ್ಯಕ್ಯುರಸಿ ಎಷ್ಟಪ್ಪ ಇರುತ್ತೆ ಅಂತಂದರೆ, ನಿಮಗೆ ಟಾಲರೆನ್ಸ್ ಏನು ಕೊಟ್ಟಿರ್ತಾನೆ ಆ ಟಾಲರೆನ್ಸ್ ಒಳಗಡೆ ಹೊರಟೋಗುತ್ತೆ. ಟಾಲರೆನ್ಸ್ ಅಂತಂದರೆ ನಿಮ್ಗೆ ಏನು ಅಂತ ಗೊತ್ತಾಗುತ್ತೆ ಮುಂದಕ್ಕೆ ಹೋಗ್ತಾ. ಆ ಟಾಲರೆನ್ಸ್ ಬಗ್ಗೆ ಎಲ್ಲ ಇನ್ನೂ ತಿಳ್ಕೊಳ್ಳೋಣ. ಆ ಟಾಲರೆನ್ಸ್ ಅಲ್ಲಿ ಹೋದಾಗ ನಿಮಗೆ ಈ ಟಾಲರೆನ್ಸ್ ಏನು ಲಿಮಿಟ್ಸ್ ಅಂತಂದರೆ ಏನು ಅಂತ ಗೊತ್ತಾಗುತ್ತೆ. ಆ ಟಾಲರೆನ್ಸ್ ಲಿಮಿಟ್ ಹತ್ರಕ್ಕೆ ಹೊರಟೋಗುತ್ತೆ. ಲಿಮಿಟಲ್ಲೇ ಇರ್ತದೆ. ಟಾಲರೆನ್ಸ್ ಏನು ಕೊಟ್ಟಿರ್ತಾನೆ ಆ ಲಿಮಿಟಲ್ಲೇ ಇರ್ತದೆ. ಡೈಮೆನ್ಷನಲ್ ಆ್ಯಕ್ಯುರಸಿ 10 mm ಅಂತಂದರೆ 10 mm ಇರುತ್ತೆ. ಅಲ್ಲಿ ಟಾಲರೆನ್ಸ್ ನಿಮಗೆ 0.02 ಅಂತ ಕೊಟ್ಟಿರ್ತಾನೆ, ಅದರೊಳಗಡೆ ಇರುತ್ತೆ. ಡೈಮೆನ್ಷನಲ್ ಆ್ಯಕ್ಯುರಸಿ ಅಷ್ಟು ಆ್ಯಕ್ಯುರೇಟ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಸ್ಮಾಲ್ ಹೋಲ್ಸ್ ವಿಚ್ ಕೆನಾಟ್ ಬಿ ಫಿನಿಶ್ಡ್ ಬೈ ಅದರ್ ಪ್ರೋಸೆಸ್ ಕ್ಯಾನ್ ಬಿ ಫಿನಿಶ್ಡ್. ಇದರಲ್ಲಿ ಇನ್ನೊಂದೇನಪ್ಪ ಅಂತಂದರೆ, ಬೇರೆ ಈಗ ಹೋಲು ರೀಮಿಂಗ್ ಮಾಡಿನೇ ಪ್ರೋಸೆಸ್ ಇದು ಹೈ ಕ್ವಾಲಿಟಿ ಮಾಡಬೇಕು ಅಂತ ಏನಿಲ್ಲ. ಬೇರೆ ಪ್ರೋಸೆಸ್ಗಳು ಮಾಡಿನೂ ಒಳಗಡೆ ಹೈ ಕ್ವಾಲಿಟಿ ಮಾಡ್ಬೋದು ಮತ್ತು ಆ್ಯಕ್ಯುರೇಟ್ ಸೈಜ್ಗೆ ತೊಗೊಂಡೋಗ್ಬೋದು. ಟರ್ನಿಂಗ್ ಆಪ್ರೇಷನ್ಗಳಲ್ಲಿ ನಾವು ಬೋರಿಂಗ್ ಅಂತ ಕರಿತೀವಿ. ಆ ಬೋರಿಂಗ್ ಆಪ್ರೇಷನ್ ಎಲ್ಲ ಮಾಡಿಕೊಂಡು ನೀವು ಆ್ಯಕ್ಯುರೇಟ್ ಸೈಜ್ಗೆಲ್ಲ ತೊಗೊಂಡೋಗ್ಬೋದು. ಆದರೆ ಸಣ್ಣ ಹೋಲ್ಗಳು, ಸ್ಮಾಲ್ ಹೋಲ್ಗಳನ್ನ ನೀವು ಬೇರೆ ಯಾವುದೇ ಥರದ ಆಪ್ರೇಷನ್ಗಳಲ್ಲೂ ನೀವು ಫಿನಿಷ್ ಮಾಡೋಕ್ಕಾಗೋದಿಲ್ಲ, ಅಥವಾ ಆ್ಯಕ್ಯುರೇಟ್ ಸೈಜ್ಗೆ ಅದನ್ನು ತೊಗೊಂಡೋಗೋಕ್ಕಾಗಲ್ಲ. ಅಂಥ ಸ್ಮಾಲ್ ಹೋಲ್ಸ್ಗಳನ್ನೂ ಕೂಡ ನಾವು ಫಿನಿಷಿಂಗ್ ಮಾಡ್ಬೋದು. ಇದರಲ್ಲಿ ಏನಪ್ಪ ಅಂದರೆ ಒಂದು ಅಡ್ವಾಂಟೇಜ್, ಅದುವೇ ಸ್ಮಾಲ್ ಹೋಲ್ಸ್ ವಿಚ್ ಕೆನಾಟ್ ಬಿ ಫಿನಿಶ್ಡ್ ಬೈ ಅದರ್ ಪ್ರೋಸೆಸ್ ಕ್ಯಾನ್ ಬಿ ಫಿನಿಶ್ಡ್. ಬೇರೆ ಪ್ರೋಸೆಸ್ಗಳಿಂದ ಮಾಡೋಕ್ಕೆ ಆಗದೇ ಇರುವಂಥ ಸಣ್ಣ ಹೋಲ್ಸ್ಗಳನ್ನು ಕೂಡ ಈ ರೀಮಿಂಗಲ್ಲಿ ನಾವು ಫಿನಿಷಿಂಗ್ ಮಾಡ್ಬೋದು. ಮತ್ತು ಕ್ಲಾಸಿಫಿಕೇಷನ್ ಆಫ್ ರೀಮರ್ಸ್. ಈ ರೀಮರ್ಸ್ದು ಕ್ಲಾಸಿಫಿಕೇಷನ್ ನೋಡೋಣ ಏನು ಅಂತ. ನಂಬರ್ 1, ಹ್ಯಾಂಡ್ ರೀಮರ್ಸ್. ನೋಡಿ ಬಂತು ಹ್ಯಾಂಡ್ ರೀಮರ್ಸ್. ಇದು ನೋಡಿ ಆಲ್ಮೋಸ್ಟ್ ಡ್ರಿಲ್ ಥರನೇ ಇದೆ ಅಲ್ವಾ. ನಾವೆಲ್ಲ ಡ್ರಿಲ್ ಎಲ್ಲ ನೋಡಿದ್ವಿ ಅಲ್ವಾ. ಹೆಚ್ಚು ಕಮ್ಮಿ ಅದೇ ಥರನೇ ಇದೆ, ಆಲ್ಮೋಸ್ಟ್ ಅದೇ ಥರನೇ ಇದೆ. ಆದರೆ ಕಟಿಂಗ್ ಪ್ರೋಸೆಸ್ ಮಾತ್ರ ಬೇರೆ ಇರುತ್ತೆ ಅಷ್ಟೇ. ಹ್ಯಾಂಡ್ ರೀಮರ್. ಮತ್ತೊಂದು ಮಷಿನ್ ರೀಮರ್. ಎಲ್ಲ ನೋಡಿ ಮಷಿನ್ ರೀಮರ್. ಇವೆರಡಕ್ಕೂ ಹಾಗೆ ಅಬ್ಸರ್ವ್ ಮಾಡಿ ನೋಡಿ. ಹ್ಯಾಂಡ್ ರೀಮರು ಲೆಫ್ಟಲ್ಲಿರೋದು ಅದು ಸ್ಟ್ರೈಟ್ ಶ್ಯಾಂಕ್ ಇದೆ. ಮಿಷಿನ್ ರೀಮರು ಟೇಪರ್ ಶ್ಯಾಂಕ್ ಇದೆ. ಹ್ಯಾಂಡ್ ರೀಮರು ನಾವು ಕೈಯಲ್ಲೇ ಯೂಸ್ ಮಾಡೋವಂಥದ್ದು, ಕೈಯಲ್ಲಿ ಕೆಲಸ ಮಾಡೋವಂಥದ್ದು. ಮಿಷಿನ್ ರೀಮರು ಇಲ್ಲಿ ಟೇಪರ್ ಇದೆ. ಏನಕ್ಕಪ್ಪ ಅಂದರೆ ಮಿಷಿನ್ಗೆ ಫಿಕ್ಸ್ ಮಾಡೋಕ್ಕೆ ಅನುಕೂಲ ಆಗಲಿ ಅಂತ ಆ ಥರ ಇದೆ. ಸೊ ಹ್ಯಾಂಡ್ ರೀಮರ್ ಆ್ಯಂಡ್ ಮಿಷಿನ್ ರೀಮರ್. ಮತ್ತು ರೀಮಿಂಗ್ ಬೈ ಯೂಸಿಂಗ್ ಹ್ಯಾಂಡ್ ರೀಮರ್ಸ್ ಈಸ್ ಡನ್ ಮ್ಯಾನ್ಯುಯಲಿ, ಫಾರ್ ವಿಚ್ ಗ್ರೇಟ್ ಸ್ಕಿಲ್ ಈಸ್ ನೀಡೆಡ್. ಹ್ಯಾಂಡ್ ರೀಮರ್ನ ಯೂಸ್ ಮಾಡಬೇಕು ಅಂತಂದರೆ ಮ್ಯಾನ್ಯುಯಲಿ ಮಾಡಬೇಕು. ಹ್ಯಾಂಡ್ ರೀಮರ್ನ ಯೂಸ್ ಮಾಡೋದು ಮ್ಯಾನ್ಯುಯಲಿ ನಾವು ಪ್ರೋಸೆಸ್ ಮಾಡೋಕ್ಕೆ ಹೋದಾಗ ಈ ಹ್ಯಾಂಡ್ ರೀಮರ್ನ ಯೂಸ್ ಮಾಡಬೇಕು. ಮತ್ತು ಇದಕ್ಕೆ ಗ್ರೇಟ್ ಸ್ಕಿಲ್ ಈಸ್ ನೀಡೆಡ್. ತುಂಬ ಎಕ್ಸ್ಪೀರಿಯೆನ್ಸ್ ಇರೋರಾಗಿರಬೇಕು, ಸ್ಕಿಲ್ ಬೇಕು, ಎಕ್ಸ್ಪರ್ಟ್ ಆಗಿರಬೇಕು ಇದು ರೀಮಿಂಗ್ ಮಾಡಬೇಕು ಅಂತಂದರೆ. ಏನು ಅಷ್ಟೊಂದು ಕಷ್ಟನಾ ಅಂತಂದರೆ ಅದು ಅಷ್ಟೊಂದು ಕಷ್ಟ ಥರ ಅಲ್ಲ. ನೀವು ಪ್ರೋಸೆಸ್ ಹೆಂಗೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟ್ರೈಟ್ ಇರಬೇಕು, ಎಕ್ಸಾಕ್ಟಾಗಿ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ನೋಡಬೇಕು. ನೀವು ಟೂಲ್ ಇಡುವಾಗಲೇ ಪಕ್ಕಾ ಸ್ಟ್ರೈಟ್ ಇಟ್ಕೊಂಡು ರೀಮಿಂಗ್ ಆಪ್ರೇಷನ್ನ ಮಾಡಬೇಕು. ಇಲ್ಲದ್ರೆ ಟೂಲು ಡೊಂಕ ಆಗ್ಬಿಡುತ್ತೆ. ಇದು ಹೋಲು ಸ್ಲೈಟಾಗಿ ಟೇಪರ್ ಬರುತ್ತೆ, ಹೆಂಗೆಂಗೋ ಇರುತ್ತೆ. ಆ್ಯಂಡ್ ಹ್ಯಾಂಡ್ ರೀಮರ್ಸ್ ಹ್ಯಾವ್ ಸ್ಟ್ರೈಟ್ ಶ್ಯಾಂಕ್. ಮತ್ತು ಹ್ಯಾಂಡ್ ರೀಮರು ಸ್ಟ್ರೈಟ್ ಶ್ಯಾಂಕನ್ನು ಹೊಂದಿರುತ್ತೆ. ಮೇಲ್ಗಡೆ ಟಾಪ್ ಪೋರ್ಷನಲ್ಲಿ ಸ್ಕ್ವೇರ್ ಎಂಡ್ ಇರುತ್ತೆ. ಮೇಲ್ಗಡೆ ಪೋರ್ಷನು ಇಲ್ಲಿ ನೋಡಿ, ಮೇಲ್ಗಡೆ ಪೋರ್ಷನು ಇದು ಎಂಡು ಸ್ಕ್ವೇರ್ ಇದೆ, ಸ್ಕ್ವೇರ್ ಇರುತ್ತೆ. ಫಾರ್ ಹೋಲ್ಡಿಂಗ್ ವಿತ್ ಟ್ಯಾಪ್ ರೆಂಚ್. ಅದೇನಕ್ಕಪ್ಪ ಅಲ್ಲಿ ಸ್ಕ್ವೇರ್ ಇರುತ್ತೆ ಅಂತಂದರೆ ಟ್ಯಾಪ್ ರೆಂಚನ್ನ ಯೂಸ್ ಮಾಡಿಕೊಂಡು ನಾವು ಈ ರೀಮಿಂಗ್ ಆಪ್ರೇಷನ್ನ ಮಾಡ್ತೀವಿ.
ಟ್ಯಾಪ್ ರೆಂಚನ್ನು ಯೂಸ್ ಮಾಡಿಕೊಂಡು ಈ ರೀಮಿಂಗ್ ಆಪ್ರೇಷನ್ನ ನಾವು ಮಾಡ್ತೀವಿ. ಸೊ ಅದನ್ನು ಹೋಲ್ಡ್ ಮಾಡೋದಕ್ಕೆ ಅಲ್ಲಿ ಒಂದು ಸ್ಕ್ವೇರ್ ಕೊಟ್ಟಿರ್ತಾನೆ ಕೊನೆ ಎಂಡಲ್ಲಿ. ಸೊ ಈ ಮ್ಯಾನ್ಯುವಲಲ್ಲಿ ನಾವು ಹ್ಯಾಂಡ್ ರಿಮರ್ನ ಯೂಸ್ ಮಾಡಿ ಕೆಲಸ ಮಾಡಬೇಕು ಅಂತಂದರೆ ಸ್ಕಿಲ್ ಇರಬೇಕು, ಅಂದರೆ ಎಕ್ಸ್ಪೀರಿಯನ್ಸ್ ಇರಬೇಕು. ಮತ್ತು ಹ್ಯಾಂಡ್ ರಿಮರು ಯಾವಾಗಲೂ ಆಲ್ವೇಸ್ ಸ್ಟ್ರೈಟ್ ಶಾಂಕ್ನ ಹೊಂದಿರುತ್ತೆ. ಮತ್ತು ಮೇಲ್ಗಡೆ ಎಂಡಲ್ಲಿ ಸ್ಕ್ವೇರ್ ಇರುತ್ತೆ, ಮೇಲ್ಗಡೆ ಎಂಡಲ್ಲಿ ಸ್ಕ್ವೇರ್ ಇರುತ್ತೆ. ಆ ಸ್ಕ್ವೇರ್ ಏನಕ್ಕಪ್ಪ ಇರುತ್ತೆ ಅಂತಂದರೆ ನಾವು ಅದನ್ನು ಟ್ಯಾಪ್ ರೆಂಚಲ್ಲಿ ಹೋಲ್ಡ್ ಮಾಡ್ಕೊಳ್ಳೋಕ್ಕೋಸ್ಕರ ಅಲ್ಲಿ ಸ್ಕ್ವೇರ್ ಮಾಡಿರ್ತಾನೆ. ಇನ್ನು ಮಿಷಿನ್ ರೀಮರ್ಸ್ ಆರ್ ಪ್ರೊವೈಡೆಡ್ ವಿತ್ ಮೋಸ್ಟ್ ಟೇಪರ್ ಶಾಂಕ್ ಫಾರ್ ಹೋಲ್ಡಿಂಗ್ ಆನ್ ಮೆಷಿನ್ ಸ್ಪಿಂಡಲ್. ಏನು ನೋಡಿ, ಇದನ್ನು ಮಿಷಿನ್ ರೀಮರ್ಸ್ ಆರ್ ಪ್ರೊವೈಡೆಡ್ ವಿತ್ ಮೋಸ್ಟ್ ಟೇಪರ್ ಅಂತಂದರೆ ಅವೆಲ್ಲ ಏನು ತಲೆ ಕೆಡಿಸ್ಕೊಬೇಡಿ, ಜಸ್ಟ್ ಟೇಪರು. ಇಲ್ಲಿ ಟೇಪರ್ ಇದೆ ಅಲ್ವಾ, ಇಲ್ಲಿ ಟೇಪರ್ ಇದೆ. ನೀವು ಡ್ರಿಲ್ ಬಿಟ್ಟಲ್ಲೂ ನಾವು ಟೇಪರ್ ಶಾಂಕ್ ಇರೋದೆಲ್ಲ ನೋಡಿದ್ವಿ ಅಲ್ವಾ, ಅದೇ ಥರ ಇದು ಅಷ್ಟೇ, ಟೇಪರ್ ಶಾಂಕ್ ಇರುತ್ತೆ. ಯಾಕಪ್ಪ ಅಂತಂದರೆ ಮಿಷಿನಲ್ಲಿ ಫಿಕ್ಸ್ ಮಾಡೋದಕ್ಕೆ. ಯಾವ ಮಿಷಿನಲ್ಲಿ ಫಿಕ್ಸ್ ಮಾಡೋದಕ್ಕೆ? ಡ್ರಿಲ್ಲಿಂಗ್ ಮಿಷಿನಲ್ಲೇ ಫಿಕ್ಸ್ ಮಾಡೋಕ್ಕೆ, ಡ್ರಿಲ್ಲಿಂಗ್ ಮಿಷಿನ್ ಸ್ಪಿಂಡಲ್ಗೆ ಫಿಕ್ಸ್ ಮಾಡೋದಕ್ಕೆ. ಮಿಷಿನಲ್ಲಿ ಫಿಕ್ಸ್ ಮಾಡೋಕ್ಕೆ ಮಿಷಿನ್ ಒಳಗಡೆ ಮೋರ್ಸ್ ಟೇಪರ್ ಇರ್ತದೆ. ಆ ಟೇಪರು ಮೋರ್ಸ್ ಟೇಪರ್ ಆಗಿರ್ತದೆ. ಸೊ ಅದಕ್ಕೆ ಇಲ್ಲೂ ಕೂಡ ಮೋರ್ಸ್ ಟೇಪರ್ನೇ ಪ್ರೊವೈಡ್ ಮಾಡಿರ್ತಾನೆ ಅಷ್ಟೇ. ಏನಕ್ಕೆ ಮೋರ್ಸ್ ಟೇಪರ್ ಇರುತ್ತೆ ಅಂತಂದರೆ ಮಿಷಿನ್ ಸ್ಪಿಂಡಲಲ್ಲಿ ಇದನ್ನು ಹೋಲ್ಡ್ ಮಾಡೋದಕ್ಕೆ, ಮಿಷಿನ್ ಸ್ಪಿಂಡಲಲ್ಲಿ ಇದನ್ನು ಹಿಡ್ಕೊಳ್ಳೋದಕ್ಕೆ ಇದಕ್ಕೊಂದು ಟೇಪರ್ ಇರುತ್ತೆ. ಆ ಟೇಪರ್ ಹೆಸರು ಮೋರ್ಸ್ ಟೇಪರ್ ಅಷ್ಟೇ. ಅದಕ್ಕೆ ಇದು ಸೆಂಟೆನ್ಸ್ ನೋಡ್ಬಿಟ್ಟು ಗಾಬರಿ ಮಾಡ್ಕೋಬೇಡಿ. ಮಿಷಿನ್ ರೀಮರ್ಸ್ ಆರ್ ಪ್ರೊವೈಡೆಡ್ ವಿತ್ ಮೋರ್ಸ್ ಟೇಪರ್ಸ್ ಅಂದರೆ ಟೇಪರ್ನ ಪ್ರೊವೈಡ್ ಮಾಡಿರ್ತಾನೆ. ಆ ಟೇಪರ್ ಹೆಸರು ಮೋರ್ಸ್ ಟೇಪರು. ಟೇಪರ್ ಹೆಸರು ಮೋರ್ಸ್ ಟೇಪರು ಅಷ್ಟೇ. ಏನಕ್ಕೆ ಪ್ರೊವೈಡ್ ಮಾಡಿರ್ತಾನೆ? ಮೆಷಿನ್ ಸ್ಪಿಂಡಲಲ್ಲಿ ಅದನ್ನು ಫಿಕ್ಸ್ ಮಾಡೋದಕ್ಕೆ ಅಥವಾ ಹೋಲ್ಡ್ ಮಾಡೋದಕ್ಕೆ ಮೋರ್ಸ್ ಟೇಪರ್ ಇರುತ್ತೆ. ಇದು ನೋಡಿದ ತಕ್ಷಣ ನೀವು ಇದು ಮಿಷಿನ್ ಮಿಷಿನ್ ರಿಮರ ಅಥವಾ ಹ್ಯಾಂಡ್ ರಿಮರ್ ಅಂತ ಗೊತ್ತಾಗಬೇಕು. ಈ ಟೇಪರ್ ಶಾಂಕ್ ಇದ್ದರೆ ಮಿಷಿನ್ ರಿಮರು, ಸ್ಟ್ರೈಟ್ ಶಾಂಕ್ ಇದ್ದರೆ ಹ್ಯಾಂಡ್ ರಿಮರು. ಓಕೆ, ಹಾಗೆ ಪಾರ್ಟ್ಸ್ ಆಫ್ ಹ್ಯಾಂಡ್ ರಿಮರ್. ಮಾಮೂಲಿ ಎಲ್ಲದಕ್ಕೂ ಹೇಳ್ತೀವಿ, ಎಲ್ಲ ಟೂಲ್ಸ್ಗಳು ಬೇಕಾದಷ್ಟು ಪಾರ್ಟ್ಸ್ಗಳಿರ್ತವೆ. ಅದೇ ಥರ ಈ ಹ್ಯಾಂಡ್ ರಿಮರ್ಗೂ ಬೇಕಾದಷ್ಟು ಪಾರ್ಟ್ಸ್ಗಳಿದ್ದಾವೆ. ಇಲ್ಲಿ ನೋಡಿ, ಬೇಕಾದಷ್ಟು ಇಲ್ಲಿದೆ. ಒಂದು ಕಡೆಯಿಂದ ನೋಡ್ಕೊಂಬಂದರೆ ಕಟಿಂಗ್ ಎಡ್ಜ್ ಲೆಂತು, ಬಾಡಿ, ಶಾಂಕು, ಮತ್ತು ಇಲ್ಲಿ ರೀಸಸ್ ಲೆಂತು, ಆ್ಯಕ್ಸಿಸ್ಸು, ಬಿವೆಲ್ ಲೀಡು, ಓವರಾಲ್ ಲೆಂತು, ಟೇಪರ್ ಲೀಡು, ಸರ್ಕ್ಯುಲರ್ ಲ್ಯಾಂಡು, ಟೇಪರ್ ಲ್ಯಾಂಡ್ ಆ್ಯಂಗಲ್ಲು, ಬಿವೆಲ್ ಲೀಡ್ ಆ್ಯಂಗಲ್ಲು, ಬಿವೆಲ್ ಲೀಡ್ ಲೆಂತು, ಟೇಪರ್ ಲೀಡ್ ಲೆಂತ್, ಈ ಥರ ಎಲ್ಲ ಬೇಕಾದಷ್ಟು ಪಾರ್ಟ್ಸ್ಗಳು ಇದ್ದಾವೆ. ಎಲ್ಲ ಟೂಲ್ಗಳಲ್ಲೂ ಈ ಥರ ಪಾರ್ಟ್ಸ್ಗಳು ಇದ್ದೇ ಇರ್ತವೆ. ಇದನ್ನು ಒಂದೊಂದಾಗಿ ಫಸ್ಟು ನೋಡೋಣ. ಮೊದಲಾಗಿ ನಾವು ಆ್ಯಕ್ಸಿಸ್ ನೋಡೋಣ. ಈ ಆ್ಯಕ್ಸಿಸ್ ಏನಪ್ಪ ಅಂತಂದರೆ ದ ಲಾಂಗಿಟ್ಯೂಡಿನಲ್ ಸೆಂಟ್ರಲ್ ಲೈನ್ ಆಫ್ ದಿ ರೀಮರ್. ಇದು ಆ್ಯಕ್ಸಿಸ್ಸು ಅಲ್ಲಿ ಇರಲ್ಲ, ಇಟ್ ಈಸ್ ಎ ಇಮ್ಯಾಜಿನರಿ ಲೈನ್. ನಾವು ಇಮ್ಯಾಜಿನ್ ಮಾಡ್ಕೋಬೇಕು. ನೋಡಿ, ಈ ಆ್ಯಕ್ಸಿಸಲ್ಲಿ ಫಸ್ಟು ಸೆಂಟ್ರಲ್ ಲೈನ್ ಇದೆ, ಒಂದು ಅಲ್ಲಿ ಕಾಣಿಸ್ತಿದೆಯಾ? ಸೆಂಟ್ರಲ್ ಲೈನು ಉದ್ದಕ್ಕೂ ಅದೇ ಆ್ಯಕ್ಸಿಸ್ಸು. ಅದು ನಮಗೆ ಒರಿಜಿನಲ್ ರೀಮರಲ್ಲಿ ಕಾಣೋದಿಲ್ಲ. ಅದು ಒರಿಜಿನಲ್ ರೀಮಲ್ಲಿ ಅದೊಂದು ಸೆಂಟ್ರಲ್ ಲೈನ್ ಅಂತ ಹಾಕಿರ್ತಾನೆ, ಅಲ್ಲಿ ಹಾಕಿರೋದಿಲ್ಲ. ಇಟ್ ಈಸ್ ಎ ಇಮ್ಯಾಜಿನರಿ ಲೈನ್. ಅದನ್ನು ನಾವು ಇಮ್ಯಾಜಿನ್ ಮಾಡ್ಕೋಬೇಕು. ಅದು ಒಂದು ಪಾರ್ಟ್ ಅಂತಲೇ ಕನ್ಸಿಡರ್ ಮಾಡ್ತಾನೆ. ಇದನ್ನು ಆ್ಯಕ್ಸಿಸ್ ಅಂತ ಕರೀತಾರೆ. ಈ ಆ್ಯಕ್ಸಿಸ್ ಅಂತಂದರೆ ಏನಪ್ಪ ಅಂತಂದಾಗ ನೀವು ಇದನ್ನು ಬರಿಬೇಕಾಗುತ್ತೆ. ದ ಲಾಂಗಿಟ್ಯೂಡಿನಲ್ ಸೆಂಟರ್ ಲೈನ್ ಆಫ್ ದಿ ರೀಮರ್ ರೌಂಡಕ್ಕೆ ಇರುತ್ತಲ್ವ, ಅದಕ್ಕೊಂದು ಸೆಂಟ್ರಲ್ ಲೈನ್ ಇರುತ್ತಲ್ಲ, ಇಮ್ಯಾಜಿನರಿ ಲೈನು, ಅದನ್ನು ಆ್ಯಕ್ಸಿಸ್ ಅಂತ ಕರೀತಾರೆ. ಆ್ಯಂಡ್ ಬಾಡಿ, ದ ಪೋರ್ಷನ್ ಆಫ್ ದ ರೀಮರ್ ಎಕ್ಸ್ಟೆಂಡಿಂಗ್ ಫ್ರಮ್ ದಿ ಎಂಟ್ರಿಂಗ್ ಎಂಡ್ ಆಫ್ ದಿ ರೀಮರ್ ಟು ದಿ ಕಮೆನ್ಸ್ಮೆಂಟ್ ಆಫ್ ದಿ ಶಾಂಕ್. ಈ ಬಾಡಿ ಪೋರ್ಷನ್ನು ಯಾವುದಪ್ಪ ಅಂತಂದರೆ ನೋಡಿ, ಇಲ್ಲಿ ಬಂತು ನೋಡಿ, ಇಲ್ಲಿ ಹೋಲ್ಗೆ ಲೆಫ್ಟಿಂದ ಹೋಲ್ಗೆ ಎಂಟ್ರಾಗೋ ತುದಿ ಅಲ್ವಾ, ಹೋಲ್ಗೆ ಎಂಟ್ರಾಗೋ ತುದಿಯಿಂದ ಹಿಡಿದು ಶಾಂಕು ಶುರು ಆಗುತ್ತಲ್ಲ ಅಲ್ಲಿ ತನಕ ಬಂದಿದೆಯಲ್ಲ, ಇದನ್ನು ಬಾಡಿ ಅಂತ ಕರೀತಾರೆ. ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಿದ್ದೀನಿ ನಾನು. ಹೋಲ್ಗೆ ಎಂಟ್ರಾಗೋ ಪಾರ್ಟಿಂದ ಹಿಡಿದು ತುದಿಯಿಂದ, ಹೋಲ್ಗೆ ಎಂಟ್ರಾಗೋ ತುದಿಯಿಂದ ಶಾಂಕು ಕಮೆನ್ಸ್ ಆಗೋ ತನಕ ಇದೆಯಲ್ಲ ಪೋರ್ಷನ್ನು, ಮೇಲ್ಗಡೆದು ರೈಟ್ ಸೈಡ್ ಇರೋದು ಶಾಂಕ್ ತಾನೆ, ಆ ಶಾಂಕ್ ಕಮೆನ್ಸ್ಮೆಂಟ್ ಆಗೋ ತನಕ ಇದೆಯಲ್ಲ,
ಹೌದಲ್ವಾ, ಪೂರ್ತಿ ಅಲ್ಲಿ ತನಕನೂ ಇದೆ, ಆ ಗ್ಯಾಪು ಗೀಪೆಲ್ಲ ಸೇರಿಕೊಂಡು ಇದನ್ನು ಬಾಡಿ ಅಂತ ಕರೀತಾರೆ. ಈ ಪೋರ್ಷನ್ನ ಬಾಡಿ ಅಂತ ಕರೀತಾರೆ. ದ ಪೋರ್ಷನ್ ಆಫ್ ದ ರೀಮರ್ ಎಕ್ಸ್ಟೆಂಡಿಂಗ್ ಫ್ರಮ್ ದಿ ಎಂಟ್ರಿಂಗ್ ಎಂಡ್ ಆಫ್ ದ ರೀಮರ್ ಟು ದಿ ಕಮೆನ್ಸ್ಮೆಂಟ್ ಆಫ್ ದ ಶಾಂಕ್. ಎಂಡಿಂದ ಹಿಡಿದು ಶಾಂಕು ಕಮೆನ್ಸ್ ಆಗುತ್ತಲ್ಲ, ಅಲ್ಲಿ ತನಕ ಇರೋ ಡಿಸ್ಟೆನ್ಸ್ನ ಬಾಡಿ ಅಂತ ಕರೀತಾರೆ. ನೆಕ್ಸ್ಟು ರೀಸೆಸ್. ನಿಮ್ಗೆ ಆವಾಗಲೇ ಹೇಳಿದೆ, ರೀಸೆಸ್ ಅಂತಂದರೆ ಸ್ಮಾಲ್ ಗ್ಯಾಪ್ ಅಂತ. ಅಲ್ಲೊಂದು ಗ್ಯಾಪ್ ಇದೆ. ಆ ಗ್ಯಾಪು ಯಾವುದು ಅಂತ ನೋಡೋಣ. ದ ಪೋರ್ಷನ್ ಆಫ್ ದ ಬಾಡಿ ವಿಚ್ ಈಸ್ ರೆಡ್ಯೂಸ್ಡ್ ಇನ್ ಡಯಾಮೀಟರ್ ಇನ್ ಬಿಟ್ವೀನ್ ದಿ ಕಟಿಂಗ್ ಎಡ್ಜ್ ಆ್ಯಂಡ್ ಬಿಲೋ ದಿ ಶಾಂಕ್ ಅಂತಂದರೆ ಇಲ್ಲಿದೆ ನೋಡಿ, ಬರುತ್ತೋ. ಇದೊಂದು ಪೋರ್ಷನ್ನು ಯಾವುದಪ್ಪ ಅಂತಂದರೆ ಶಾಂಕ್ ಕೆಳಗಡೆಗಿದೆ, ಶಾಂಕಿಂದ ಕೆಳಗಡೆಗಿದೆ, ಕಟಿಂಗ್ ಎಡ್ಜ್ ಶುರು ಆಗುತ್ತಲ್ಲ ಅಲ್ಲಿಂದ ಇದೆ ಅಲ್ವಾ. ಆ ಕಟಿಂಗ್ ಎಡ್ಜ್ ಸ್ಟಾರ್ಟ್ ಆಗೋದಕ್ಕೂ ಮತ್ತು ಶಾಂಕ್ ಕೆಳಗಡೆಗೂ ಮಧ್ಯದಲ್ಲಿ ಇದೆಯಲ್ಲ, ಅದನ್ನು ರೀಸಸ್ ಅಂತ ಕರೀತಾರೆ. ರೀಸಸ್ ಲೆಂತ್ ಅಂತ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ರೌಂಡ್ ಮಾರ್ಕ್ ಮಾಡಿದ್ದೀನಲ್ಲ ಎರಡು, ರೀಸಸ್ ಅಂತ ಇಲ್ಲಿ ಕೆಳಗಡೆ ಇದೆ, ಕಾಣಿಸ್ತಾ ಇದೆ ನೋಡಿ, ರೀಸಸ್ ಅಂತ. ಇಟ್ಸ್ ಎ ಗ್ಯಾಪು, ಆ ಕಟಿಂಗ್ ಎಡ್ಜು ಮತ್ತು ಆ ಶಾಂಕು ನಡುವೆ ಇದೆಯಲ್ಲ, ಅದನ್ನು ರೀಸಸ್ ಅಂತ ಕರೀತಾರೆ. ಇದು ಡಯಾಮೀಟ್ರಲ್ಲಿ ರೆಡ್ಯೂಸ್ ಆಗಿರುತ್ತೆ, ಏನು ಟೋಟಲ್ ಡಯಾಮೀಟ್ರಲ್ಲಿ ಸ್ವಲ್ಪ ರೆಡ್ಯೂಸ್ ಆಗಿರುತ್ತೆ. ಇನ್ ಬಿಟ್ವೀನ್ ಯಾವುದಪ್ಪ ಅಂದರೆ ಕಟಿಂಗ್ ಎಡ್ಜು ಮತ್ತು ಶಾಂಕು ಮತ್ತು ಕಟಿಂಗ್ ಎಡ್ಜ್ ನಡುವೆ ಡಯಾಮೀಟ್ರ್ ಕಮ್ಮಿ ಇರ್ತದೆ, ರೆಡ್ಯೂಸ್ ಆಗಿರುತ್ತೆ. ಆ ಪೋರ್ಷನ್ನ ನಾವು ರೀಸಸ್ ಅಂತ ಕರಿತೀವಿ, ಅದನ್ನು ರೀಸಸ್ ಅಂತ ಕರಿತೀವಿ. ನೆಕ್ಸ್ಟು ಶಾಂಕ್. ದ ಪೋರ್ಷನ್ ಆಫ್ ದ ರೀಮರ್ ವಿಚ್ ಈಸ್ ಹೆಲ್ಡ್ ಆ್ಯಂಡ್ ಡ್ರಿವನ್. ಯಾವ ಪೋರ್ಷನಪ್ಪ ಇದು ಅಂತಂದರೆ, ಅದನ್ನು ಯಾವುದನ್ನು ನಾವು ಹಿಡ್ಕೊಂಡು ಡ್ರೈವ್ ಮಾಡ್ತೀವೋ ಆ ಪೋರ್ಷನ್ನ ಶಾಂಕ್ ಅಂತ ಕರಿತೀವಿ. ಇಟ್ ಕ್ಯಾನ್ ಬಿ ಪ್ಯಾರಲಲ್ ಆರ್ ಟೇಪರ್. ಮತ್ತು ಇದು ಪ್ಯಾರಲಲ್ ಆಗಿರ್ಬೋದು, ಟೇಪರ್ ಆಗಿರ್ಬೋದು. ನೋಡಿ, ಶಾಂಕ್ ಕಾಣಿಸ್ತಾ ಇದೆಯಾ? ಈ ಪೋರ್ಷನ್ನ ಶಾಂಕ್ ಅಂತ ಕರಿತೀವಿ. ಈ ಪೋರ್ಷನ್ನಲ್ಲೇ ನಾವು ಹೋಲ್ಡ್ ಮಾಡೋದು, ಇದನ್ನೇ ಡ್ರೈವ್ ಮಾಡೋದು, ಇದರ ಮೂಲಕನೇ ಡ್ರೈವ್ ಆಗೋದು. ಡ್ರೈವ್ ಅಂತಂದರೆ ತಿರುಗಿಸೋದು, ರೀಮಿಂಗ್ ಮಾಡೋಕ್ಕೆ ತಿರುಗಿಸ್ಬೇಕಲ್ಲ, ಅದನ್ನು ಡ್ರೈವಿಂಗ್ ಅಂತ ಕರಿತೀವಿ. ಆ ಡ್ರೈವ್ ಆಗೋದು ಈ ಪೋರ್ಷನ್ನ ಹಿಡ್ಕೊಂಡ್ರೇ ಡ್ರೈವ್ ಆಗುವಂಥದ್ದು. ಇದನ್ನು ಶಾಂಕ್ ಅಂತ ಕರಿತೀವಿ. ಈ ಶಾಂಕು ನೋಡಿ, ಇದು ಸ್ಟ್ರೈಟ್ ಶಾಂಕು, ಇದು ಟೇಪರ್ ಬೇಕಾದ್ರೂ ಆಗಿರ್ಬೋದಲ್ವಾ. ಇದು ಸ್ಟ್ರೈಟ್ ಶಾಂಕು ಮತ್ತು ಟೇಪರ್ ಬೇಕಾದ್ರೂ ಆಗಿರ್ಬೋದು. ಆ್ಯಂಡ್ ಸರ್ಕ್ಯುಲರ್ ಲ್ಯಾಂಡ್. ಇನ್ನೊಂದು ಪೋರ್ಷನು ಸರ್ಕ್ಯುಲರ್ ಲ್ಯಾಂಡ್ ಇಲ್ಲಿದೆ ನೋಡಿ, ಸರ್ಕ್ಯುಲರ್ ಲ್ಯಾಂಡ್ ಅಂತ ಇಲ್ಲೇ ರೈಟ್ ಸೈಡಲ್ಲಿ ಕೆಳಗಡೆ ಇದೆಯಲ್ಲ, ಆ ರೌಂಡ ದೊಡ್ಡ ರೌಂಡಲ್ಲಿ ಅದನ್ನು ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಸರ್ಕ್ಯುಲರ್ ಲ್ಯಾಂಡ್ ಕಾಣಿಸ್ತಾ ಇದೆಯಾ? ಸರ್ಕ್ಯುಲರ್ ಲ್ಯಾಂಡ್. ದ ಸಿಲಿಂಡ್ರಿಕಲಿ ಗ್ರೌಂಡ್ ಸರ್ಫೇಸ್ ಅಡ್ಜಸೆಂಟ್ ಟು ದಿ ಕಟಿಂಗ್ ಎಡ್ಜ್ ಆನ್ ದಿ ಲೀಡಿಂಗ್ ಎಡ್ಜ್ ಆಫ್ ದಿ ಲ್ಯಾಂಡ್. ಅಲ್ಲಿ ಒಂದು ಲ್ಯಾಂಡ್ ಅಂತ ಒಂದು ಪೋರ್ಷನ್ ಇದೆ. ಆ ಲ್ಯಾಂಡ್ ಪಕ್ಕದಲ್ಲೇ, ಅದು ಕಟಿಂಗ್ ಎಡ್ಜ್ ಪಕ್ಕದಲ್ಲೇ ಇರುತ್ತದೆ. ಅದನ್ನು ಸಿಲಿಂಡ್ರಿಕಲ್ ಗ್ರೌಂಡ್ ಸರ್ಫೇಸ್ ಅದು ಅಂತಂದರೆ, ಗ್ರೌಂಡ್ ಅಂತಂದರೆ ಗ್ರೈಂಡಿಂಗ್ ಆಗಿರುವಂಥದ್ದು, ಅದು ಪಾಸ್ಟ್ ಟೆನ್ಸು ಗ್ರೌಂಡ್ ಅಂತ ಕರೆಯೋದು, ಅದು ಪಾಸ್ಟ್ ಟೆನ್ಸಲ್ಲಿರುತ್ತೆ. ಗ್ರೈಂಡಿಂಗ್ ಆಗಿರುವಂಥ ಒಂದು ಸರ್ಫೇಸು ಕಟಿಂಗ್ ಎಡ್ಜ್ಗೆ ಅಡ್ಜಸೆಂಟ್ ಆಗಿರುವಂಥದ್ದು, ಕಟಿಂಗ್ ಎಡ್ಜ್ಗೆ ಅಡ್ಜಸೆಂಟ್ ಆಗಿರುವಂಥ ಪೋರ್ಷನ್ನು ಸರ್ಕ್ಯುಲರ್ ಲ್ಯಾಂಡ್. ಇನ್ನೊಂದು ಬೆವೆಲ್ ಲೀಡ್. ದ ಬೆವೆಲ್ ಲೀಡ್ ಕಟಿಂಗ್ ಪೋರ್ಷನ್ ಅಟ್ ದ ಎಂಟ್ರಿಂಗ್ ಎಂಡ್ ಆಫ್ ದ ರೀಮರ್. ಬೆವೆಲ್ ಲೀಡು ಆ ರೀಮರ್ದು ಕಟಿಂಗ್ ಎಂಡ್, ಕಟಿಂಗ್ ಪಾಯಿಂಟ್ ಇದೆಯಲ್ಲ, ಕಟಿಂಗ್ ಪೋರ್ಷನ್, ಸ್ಟಾರ್ಟಿಂಗ್ ಕಟಿಂಗ್ ಪೋರ್ಷನ್ನು ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ, ಬಂತು ಬೆವೆಲ್ ಲೀಡ್. ಅಲ್ಲಿ ಫಸ್ಟು ಸ್ಟ್ರೈಟ್ ಇರುತ್ತೆ ಅಷ್ಟು ದೂರ, ಆಮೇಲೆ ಸ್ವಲ್ಪ ಟೇಪರ್ ಆಗುತ್ತೆ, ಪುನಃ ಇನ್ನೊಂದು ಸ್ವಲ್ಪ ಟೇಪರ್ ತೊಗೊಳುತ್ತೆ, ಪುನಃ ಟೇಪರ್ ತೊಗೊಳುತ್ತೆ. ಆ ಪೋರ್ಷನ್ನು ಬೆವೆಲ್ ಲೀಡ್ ಅಂತ ಕರೀತಾರೆ. ಆ ಪೋರ್ಷನ್ನ ಬೆವೆಲ್ ಲೀಡ್ ಅಂತ ಕರೀತಾರೆ. ಕಟಿಂಗ್ ಪೋರ್ಷನದು ಅಟ್ ದಿ ಎಂಟ್ರಿಂಗ್ ಎಂಡ್ ಆಫ್ ದ ರೀಮರ್. ಆ ಹೋಲ್ಗೆ ಎಂಟ್ರಾಗುವಂಥ ತುದಿನಲ್ಲಿದೆಯಲ್ಲ, ರೀಮರ್ದು ತುದಿ, ಯಾವ ತುದಿಯಪ್ಪ ಅಂತಂದರೆ ಹೋಲ್ಗೆ ಎಂಟ್ರಾಗುತ್ತಲ್ಲ, ಆ ತುದಿನಲ್ಲಿರುವಂಥ ಕಟಿಂಗ್ ಪೋರ್ಷನ್ನ ಬೆವೆಲ್ ಲೀಡ್ ಅಂತ ಕರೀತಾರೆ. ಇನ್ನು ಟೇಪರ್ ಲೀಡ್. ದ ಟೇಪರ್ಡ್ ಕಟಿಂಗ್ ಪೋರ್ಷನ್ ಅಟ್ ದ ಎಂಟ್ರಿಂಗ್ ಎಂಡ್ ಟು ದ ಫೆಸಿಲಿಟೇಟ್ ಕಟಿಂಗ್ ಆ್ಯಂಡ್ ಫಿನಿಷಿಂಗ್ ಆಫ್ ದಿ ಹೋಲ್. ಇದೇನಪ್ಪ ಅಂದರೆ, ನೀವು ಬೆವೆಲ್ ಲೀಡ್ ಆಗ್ತಿದ್ದಂಗೆ ಫಸ್ಟು ಶಾಂಕ್ ಇರುತ್ತೆ, ಶಾಂಕಿಂದ ಕೆಳಗಡೆ ರೆಡ್ಯೂಸ್ ಡಯಾಮೀಟರ್ ಇರ್ತದೆ, ಅದನ್ನು ರೀಸಸ್ ಅಂತ ಕರೀತಾರೆ. ಅಲ್ಲಿಂದ ಫುಲ್ ಕಟಿಂಗ್ ಎಡ್ಜು ಶುರು ಆಗುತ್ತೆ. ಕಟಿಂಗ್ ಎಡ್ಜು ಶುರು ಆಗಿ ಇಲ್ಲಿ ನೋಡಿ, ಕಟಿಂಗ್ ಎಡ್ಜು ಶುರು ಆದಮೇಲೆ ಇಲ್ಲಿದೆ ನೋಡಿ, ಇಲ್ಲಿಂದ ಬಂದರೆ ರೈಟ್ ಸೈಡಿಂದ ಬಂದರೆ ಫಸ್ಟು ಶಾಂಕ್ ಆದಮೇಲೆ ರೀಸಸ್ಸು,
ಆಮೇಲೆ ಕಟಿಂಗ್ ಎಡ್ಜು ಶುರು ಆಗುತ್ತೆ. ಕಟಿಂಗ್ ಎಡ್ಜು ಒಂದಷ್ಟು ದೂರ ಸ್ಟ್ರೈಟಾಗಿ ಪ್ಯಾರಲಾಗಿ ಬಂದಿದೆ ಎಕ್ಸಾಕ್ಟಾಗಿ. ಅಲ್ಲಿಂದ ಸ್ವಲ್ಪ ದೂರ ಬಂದಮೇಲೆ ಒಂದು ಸ್ವಲ್ಪ ಟೇಪರ್ ಇದೆ. ಅದಾದಮೇಲೆ ಪುನಃ ಟೇಪರ್ ಇದೆ, ಸಣ್ಣ ಟೇಪರು. ಒಂದು ಟೇಪರು, ಅದಾದಮೇಲೆ ಸಣ್ಣ ಟೇಪರು. ಆ ಸಣ್ಣ ಟೇಪರು ಬಿವೆಲ್ ಲೀಡು, ಸಣ್ಣ ಟೇಪರು. ಆ ಸಣ್ಣ ಟೇಪರ್ ಆದಮೇಲೆ ಮತ್ತೊಂದು ಟೇಪರ್ ಇದೆಯಲ್ಲ, ಅದನ್ನು ಟೇಪರ್ ಲೀಡ್ ಅಂತ ಕರೀತಾರೆ. ಅದನ್ನು ಟೇಪರ್ ಲೀಡ್ ಅಂತ ಕರೀತಾರೆ. ಇಲ್ಲಿ ನೋಡಿ ಕಾಣಿಸ್ತದೆ ಇದನ್ನು. ಇದು ಬಿವೆಲ್ ಲೀಡು, ಇದು ನೋಡಿ ಟೇಪರ್ ಲೀಡು. ಅದು ಬಿವೆಲ್ ಲೀಡು, ಇದು ಟೇಪರ್ ಲೀಡು. ಮತ್ತು ಬಿವೆಲ್ ಲೀಡ್ ಆ್ಯಂಗಲ್. ಆ ಬಿವೆಲ್ ಲೀಡ್ ನೋಡಿದ್ವಲ್ಲ, ಆ ಬಿವೆಲ್ ಲೀಡ್ಗೆ ಒಂದು ಆ್ಯಂಗಲ್ ಇರುತ್ತೆ. ದ ಆ್ಯಂಗಲ್ ಫಾರ್ಮ್ಡ್ ದ ಕಟಿಂಗ್ ಎಡ್ಜಸ್ ಆಫ್ ದಿ ಬಿವೆಲ್ ಲ್ಯಾಂಡ್ ಆ್ಯಂಡ್ ದ ರೀಮರ್ ಆಕ್ಸಿಸ್. ಇಲ್ಲಿದೆ ನೋಡಿ, ಆ ಬಿವೆಲ್ ಒಂದು ಆ್ಯಂಗಲ್ ಇದೆಯಲ್ಲ, ಅದನ್ನು ಬಿವೆಲ್ ಲೀಡ್ ಆ್ಯಂಗಲ್ ಅಂತ ಕರೀತಾರೆ. ಆ್ಯಕ್ಸಿಸ್ಗೆ, ಬಿವೆಲ್ ಲೀಡ್ಗೆ ಮತ್ತು ಆ್ಯಕ್ಸಿಸ್ಗಿರೋ ಆ್ಯಂಗಲ್ಲು, ಬಿವೆಲ್ ಲೀಡು ಮತ್ತು ಆ್ಯಕ್ಸಿಸ್ಗಿರೋ ಅಂಥ ಆ್ಯಂಗಲ್ನ ಬಿವೆಲ್ ಲೀಡ್ ಆ್ಯಂಗಲ್ ಅಂತ ಕರೀತಾರೆ. ಅದೇ ಥರ ಟೇಪರ್ ಲೀಡ್ಗೂ ಆ್ಯಕ್ಸಿಸ್ಗೂ ಇರೋ ಅಂಥದ್ದನ್ನು ಟೇಪರ್ ಲೀಡ್ ಆ್ಯಂಗಲ್ ಅಂತ ಕರೀತಾರೆ. ಸೇಮ್ ಅದೇ ಥರ ಟೇಪರ್ ಲೀಡ್ ಆ್ಯಂಗಲ್ ಅಂತ ಕರೀತಾರೆ. ಮತ್ತು ಟರ್ಮ್ಸ್ ರಿಲೇಟಿಂಗ್ ಟು ಕಟಿಂಗ್ ಜೊಮೆಟ್ರಿ. ಕಟಿಂಗ್ ಜೊಮೆಟ್ರಿಗೆ ರಿಲೇಟ್ ಆಗಿರುವಂಥ ಟರ್ಮ್ಸ್ ಯಾವುದಪ್ಪ ಅಂತಂದರೆ ಫ್ಲೂಟ್ಸ್. The grooves in the body of the reamer to provide cutting edges, to permit the removal of chips, and to allow the cutting fluid to reach the cutting edge. ಇದು ಎಂಡ್ ವ್ಯೂ ತೋರಿಸಿದ್ದಾನೆ, ಕೆಳಗಡೆ ಪೋರ್ಷನ್ನು ರೌಂಡ್ ಕಾಣುತ್ತಲ್ಲ ಅದು. ಫ್ಲೂಟ್ ಅಂತಂದರೆ ನಾವು ಡ್ರಿಲ್ಲಲ್ಲಿ ಫ್ಲೂಟ್ ಅಂತ ಹೆಸರು ಕೇಳಿದ್ವಿ. ಮತ್ತು ಆ ಡ್ರಿಲ್ಲಲ್ಲಿ ಫ್ಲೂಟ್ ಏನಕ್ಕಿರುತ್ತೆ ಅದೇ ಪರ್ಪಸ್ಗೆ ಇಲ್ಲೂ ಇರುತ್ತೆ. ಅದೇ ಪರ್ಪಸ್ಗೆ, ಸೇಮ್ ಪರ್ಪಸ್ಸೇ. ದ ಗ್ರೂ ಇನ್ ದಿ ಬಾಡಿ ಆಫ್ ದ ರೀಮರ್ ಟು ಪ್ರೊವೈಡ್ ಕಟಿಂಗ್ ಎಡ್ಜಸ್. ಆ ಬಾಡಿ ಪೂರ್ತಿ ಏನಿದೆ ಗ್ರೂ, ಅದಷ್ಟು ಕಟಿಂಗ್ ಎಡ್ಜಸ್ಗಳನ್ನ ಪ್ರೊವೈಡ್ ಮಾಡುತ್ತೆ. ಅದಷ್ಟು ಕಟಿಂಗ್ ಎಡ್ಜ್ಗಳನ್ನ ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ಟು ಪರ್ಮಿಟ್ ದಿ ರಿಮೂವಲ್ ಆಫ್ ಚಿಪ್ಸ್. ಮತ್ತು ಅಲ್ಲಿ ಕಟಿಂಗ್ ಆಗ್ತಾಯಿದ್ದ ಅಂಥ ಚಿಪ್ಸು ಈಚೆ ಬರೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಡ್ರಿಲ್ಲಿಂಗಲ್ಲೂ ಅಷ್ಟೇ, ಆ ಫ್ಲೂಟು ಕಟಿಂಗ್ ಆಗ್ತಾಯಿದ್ದಂಗೆ ಚಿಪ್ಸು ಈಚೆ ಬರೋಕ್ಕೆ ಅವಕಾಶ ಮಾಡಿಕೊಡುತ್ತೆ. ಆ್ಯಂಡ್ ಟು ಅಲೋ ದಿ ಕಟಿಂಗ್ ಫ್ಲೂಯಿಡ್ ಟು ರೀಚ್ ದಿ ಕಟಿಂಗ್ ಎಡ್ಜಸ್. ಮತ್ತು ಡ್ರಿಲ್ಲಿಂಗ್ ಮಾಡುವಾಗ ನಾವು ಕೂಲೆಂಟ್ ಏನಾದ್ರು ಹಾಕಿದ್ರೆ ಕೂಲೆಂಟ್ ಫ್ಲೂಯಿಡ್, ಅದು ಕಟಿಂಗ್ ಫ್ಲೂಯಿಡ್ ಅಂತ ಕರೀತಾರೆ. ಆ ಕೂಲೆಂಟ್ ಏನಾರು ಹಾಕಿದಾಗ ಅದು ಕಟಿಂಗ್ ಎಡ್ಜ್ಗೆ ಹೋಗಿ ತಾಕಬೇಕಲ್ಲ, ಕಟಿಂಗ್ ಎಡ್ಜ್ಗೆ ಹೋಗಿ ತಲುಪುತ್ತೆ ಆ ಫ್ಲೂಟು. ಸೇಮ್ ಇಲ್ಲೂ ಕೂಡ ಅದೇ ಕೆಲಸ ಮಾಡುತ್ತೆ ಫ್ಲೂಟು. ಮತ್ತು ನೆಕ್ಸ್ಟು ಹೀಲ್. The edge formed by the intersection of the surface left by the provision of a secondary clearance and the flute. ಇಲ್ಲಿ ಫಸ್ಟು ಇಲ್ಲಿ ನೋಡಿ ಹೀಲ್ ಜಾಗ, ಆ ಸೆಕೆಂಡ್ರಿ ಕ್ಲಿಯರೆನ್ಸು ಮತ್ತು ಪ್ರೈಮರಿ ಕ್ಲಿಯರೆನ್ಸು ಅಂತ ಏನು ಅಂತ ನೆಕ್ಸ್ಟು ಗೊತ್ತಾಗುತ್ತೆ. ಹೀಲ್ ಈ ಭಾಗ ಕಟಿಂಗ್ ಎಡ್ಜು ಶುರು ಆಗುತ್ತೆ. ಕಟಿಂಗ್ ಎಡ್ಜು ಹಿಂದ್ಗಡೆ ಒಂದು ಟೇಪರ್ ಇದೆ, ಅದಾದಮೇಲೆ ಪುನಃ ಒಂದು ಟೇಪರು ಅಲ್ವಾ, ಅದನ್ನು ಆ ಪೋರ್ಷನ್ನ ಹೀಲ್ ಅಂತ ಕರೀತಾರೆ. ಎಡ್ಜ್ ಫಾರ್ಮ್ಡ್ ಬೈ ದಿ ಇಂಟರ್ಸೆಕ್ಷನ್ ಆಫ್ ದಿ ಸರ್ಫೇಸ್ ಲೆಫ್ಟ್ ಬೈ ದಿ ಪ್ರಾವಿಷನ್ ಆಫ್ ಎ ಸೆಕೆಂಡ್ರಿ ಕ್ಲಿಯರೆನ್ಸ್ ಆ್ಯಂಡ್ ದಿ ಫ್ಲೂಟ್. ಆ ಫ್ಲೂಟು ಮತ್ತು ಸೆಕೆಂಡ್ರಿ ಕ್ಲಿಯರೆನ್ಸ್ ಮಧ್ಯೆ ಇರುವಂಥ ಜಾಗ, ಅದು ಒಂದು ಪ್ರಾವಿಷನ್ ಮಾಡಿರೋದು. ಇನ್ನು ಕಟಿಂಗ್ ಎಡ್ಜ್. ದ ಕಟಿಂಗ್ ಎಡ್ಜ್ ಫಾರ್ಮ್ಡ್ ಬೈ ದ ಇಂಟರ್ಸೆಕ್ಷನ್ ಆಫ್ ದಿ ಫೇಸ್ ಆ್ಯಂಡ್ ದ ಸರ್ಕ್ಯುಲರ್ ಲ್ಯಾಂಡ್ ಆರ್ ದಿ ಸರ್ಫೇಸ್ ಲೆಫ್ಟ್ ಬೈ ದಿ ಪ್ರಾವಿಷನ್ ಆಫ್ ಪ್ರೈಮರಿ ಕ್ಲಿಯರೆನ್ಸ್. ಇಲ್ಲಿ ನೋಡಿ ಕಟಿಂಗ್ ಎಡ್ಜು, ಆ ಕಟಿಂಗ್ ಎಡ್ಜ್ ಹಿಂದ್ಗಡೆ ಇರೋದು ಹೀಲು, ಆ ಕಟಿಂಗು ಎಡ್ಜು ಇದೆಯಲ್ಲ ಅದನ್ನೇ ಕಟಿಂಗ್ ಎಡ್ಜ್ ಅಂತ ಕರೀತಾರೆ. ಆ ಕಟಿಂಗ್ ಪಾಯಿಂಟ್ ಇದೆಯಲ್ಲ ಅದನ್ನೇ ಕಟಿಂಗ್ ಪಾಯಿಂಟು. ಆ ಫೇಸು ಕೆಳಗಡೆ ಇರ್ತದೋ, ಆ ಫೇಸ್ ಅಲ್ಲ ಅದು, ಆ ಫೇಸ್ ಕೆಳಗಡೆ ಪೂರ್ತಿ ಅಷ್ಟು ಉದ್ದ ಏನಿದೆ ಅದನ್ನು ಫೇಸ್ ಅಂತ ಕರೀತಾರೆ. ಇದು ಕಟಿಂಗ್ ಎಡ್ಜ್. ನೆಕ್ಸ್ಟು ಫೇಸ್, ಅಲ್ಲೇ ನೋಡಿದ್ರಲ್ಲ ಅದು, ದ ಪೋರ್ಷನ್ ಆಫ್ ದ ಫ್ಲೂಟ್ ಸರ್ಫೇಸ್ ಅಡ್ಜಸೆಂಟ್ ಟು ದ ಕಟಿಂಗ್ ಎಡ್ಜ್ ಆನ್ ವಿಚ್ ದ ಚಿಪ್ ಇಂಪಿನ್ಸ್ ಆ್ಯಸ್ ಇಟ್ ಇಸ್ ಕಟ್ ಫ್ರಮ್ ದಿ ವರ್ಕಿಂದ ಕಟ್ ಆಗ್ತಾ ಇದ್ದಂಗೆ ಅದು ಈಚೆ ಬರೋಕ್ಕೆ ಬಿದ್ದೋಗೋಕ್ಕೆ ಅವಕಾಶ ಮಾಡಿಕೊಡುತ್ತಲ್ಲ ಜಾಗ, ಫ್ಲೂಟು ಮತ್ತು ಆ ಕಟಿಂಗ್ ಎಡ್ಜ್ ಮಧ್ಯೆ ಇರುವಂಥ ಸರ್ಫೇಸು. ಫ್ಲೂಟು ಮತ್ತು
ಕಟಿಂಗ್ ಎಡ್ಜ್ ಅದ್ರ ಮಧ್ಯೆ ಇರೋವಂಥ ಸರ್ಫೇಸು, ಇದನ್ನು ಫೇಸ್ ಅಂತ ಕರೀತಾರೆ. ನೋಡಿ, ಇದು ಮೇಲ್ಗಡೆ ಇರೋದು ಕಟಿಂಗ್ ಎಡ್ಜು, ಮತ್ತು ಈ ಕಡೆ ಲೆಫ್ಟಲ್ಲಿ ಎಂಡು ಫ್ಲೂಟು. ಸೊ ಫ್ಲೂಟು ಕಟಿಂಗ್ ಎಡ್ಜ್ ಮಧ್ಯೆ ಇರೋವಂಥದ್ದು ಫೇಸ್. ರೇಕ್ ಆ್ಯಂಗಲ್ ಇದು ನೋಡಿ, ಇಲ್ಲಿ ಬಂತು. ದ ಆ್ಯಂಗಲ್ in a diametral plane formed by the phase and radial line from the cutting edge. ಕಟಿಂಗ್ ಎಡ್ಜು ರೇಡಿಯಲ್ ಲೈನು, ಸ್ವಲ್ಪ ರೇಡಿಯಲ್ ಆಗಿದೆಯಲ್ಲ, ರೇಡಿಯಸ್ ಆಗಿ ಆ ರೇಡಿಯಲ್ ಲೈನು ಮತ್ತು ಕಟಿಂಗ್ ಎಡ್ಜ್ ಮಧ್ಯೆ ಇರೋವಂಥ ಆ್ಯಂಗಲ್ನ ರೇಕ್ ಆ್ಯಂಗಲ್ ಅಂತ ಕರೀತಾರೆ. ನೋಡಿ, ಇದು ನೆಗೆಟಿವ್ ರೇಕ್ ಆ್ಯಂಗಲ್ ಲೆಫ್ಟಿಗೆ ಬಂದಿದೆಯಲ್ಲ, ಸೊ ಇದು ನೆಗೆಟಿವ್ ರೇಕ್ ಆ್ಯಂಗಲ್. ಆ ನೆಗೆಟಿವ್ ಪಾಸಿಟಿವ್ ಅನ್ನೋದು ಏನು ಅಂತ ಗೊತ್ತಾಗುತ್ತೆ ನಿಮಗೆ ಹೋಗ್ತಾ ಹೋಗ್ತಾ ಕಟಿಂಗ್ ಟೂಲಲ್ಲಿ ಹೋದಾಗ. ಈಗ ಸದ್ಯಕ್ಕೆ ಇದು ರೇಕ್ ಆ್ಯಂಗಲ್ಲು ಅಂತ ತಿಳ್ಕೊಳ್ಳಿ. ಆಮೇಲೆ ಅದು ನೆಗೆಟಿವ್ ಪಾಸಿಟಿವ್ ಅಂತ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಏನು ಅಂತ. ಇದು ರೇಕ್ ಆ್ಯಂಗಲ್ಲು. ನೆಕ್ಸ್ಟು ಕ್ಲಿಯರೆನ್ಸ್ ಆ್ಯಂಗಲ್. ಇಲ್ಲಿ ನೋಡಿ, ಫಸ್ಟು ದಿ ಆ್ಯಂಗಲ್ ಫಾರ್ಮ್ಡ್ ಬೈ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಕ್ಲಿಯರೆನ್ಸಸ್ ಆ್ಯಂಡ್ ದಿ ಟ್ಯಾಂಜೆಂಟ್ ಟು ದಿ periphery of the reamer. They are called primary clearance angle and secondary clearance angle respectively. ಮೊದಲು ನಾವು ಈ ಕ್ಲಿಯರೆನ್ಸ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಬೇಕು. ಆ ಕ್ಲಿಯರೆನ್ಸ್ ಏನು ಅಂತ ಗೊತ್ತಾದರೆ ಅದರ ಕ್ಲಿಯರೆನ್ಸ್ ಆ್ಯಂಗಲ್, ಪ್ರೈಮರಿ ಕ್ಲಿಯರೆನ್ಸು ಸೆಕೆಂಡ್ರಿ ಕ್ಲಿಯರೆನ್ಸು ಅಂದರೆ ಏನು ಅಂತ ಗೊತ್ತಾದರೆ, ಮತ್ತು ಪ್ರೈಮರಿ ಕ್ಲಿಯರೆನ್ಸು ಆ್ಯಂಗಲು, ಸೆಕೆಂಡ್ರಿ ಕ್ಲಿಯರೆನ್ಸ್ ಆ್ಯಂಗಲ್ ಏನು ಅಂತ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಪ್ರೈಮರಿ ಕ್ಲಿಯರೆನ್ಸ್ ಕಾಣಿಸ್ತಾ ಇದೆಯಾ? ಪ್ರೈಮರಿ ಕ್ಲಿಯರೆನ್ಸ್ ನೋಡಿ, ಕಟಿಂಗ್ ಎಡ್ಜಿಂದ ರೈಟ್ಗೆ ಒಂದು ಟೇಪರ್ ಬಂದಿದೆ ಅಲ್ವಾ, ಒಂದು ಟೇಪರ್ ಬಂದು ಒಂದು ಪಾಯಿಂಟಲ್ಲಿ ಪುನಃ ಇನ್ನೊಂದು ಸ್ವಲ್ಪ ಟೇಪರ್ಗೆ ಬೆಂಡ್ ಆಗಿದೆ. ನೋಡಿ, ಫಸ್ಟು ಕಟಿಂಗ್ ಎಡ್ಜಿಂದ ಒಂದು ಟೇಪರ್ ಬಂದಿದೆ, ಆ ಟೇಪರ್ ಬಂದಿರೋದು ಒಂದಷ್ಟು ದೂರ ಬಂದು ಪುನಃ ಇನ್ನೊಂದು ಟೇಪರ್ ಶುರು ಆಗಿದೆ ಅಲ್ಲಿ ಅಲ್ವಾ. ಸೊ ಫಸ್ಟು ಇದೆಯಲ್ಲ, ಅದನ್ನು ಪ್ರೈಮರಿ ಕ್ಲಿಯರೆನ್ಸ್ ಅಂತ ಕರೀತಾರೆ. ಆ ಒಂದು ಎಂಡಿಗೆ ಒಂದು ಪಾಯಿಂಟಿಗೆ ಬಂದು ಪುನಃ ಟೇಪರ್ ಶುರು ಆಗಿದೆಯಲ್ಲ, ಅದನ್ನು ಸೆಕೆಂಡ್ರಿ ಕ್ಲಿಯರೆನ್ಸ್ ಅಂತ ಕರೀತಾರೆ. ನೋಡಿ, ರೌಂಡ್ ಮಾರ್ಕ್ ಮಾಡಿರೋದು ಪ್ರೈಮರಿ ಕ್ಲಿಯರೆನ್ಸು ಕಾಣಿಸ್ತಾ ಇದೆ. ಇದು ಪ್ರೈಮರಿ ಕ್ಲಿಯರೆನ್ಸು, ಬರೀ ಅದಷ್ಟೇ ಪೋರ್ಷನ್ನು ಪ್ರೈಮರಿ ಕ್ಲಿಯರೆನ್ಸು, ಕನ್ಫ್ಯೂಸ್ ಮಾಡ್ಕೊಬೇಡಿ. ಹಾಗೆ ನೋಡಿ, ಇದು ಸೆಕೆಂಡ್ರಿ ಕ್ಲಿಯರೆನ್ಸು. ಕಟಿಂಗ್ ಎಡ್ಜಿಂದ ಒಂದು ಪಾಯಿಂಟ್ ತನಕ ಒಂದು ಟೇಪರ್ ಬಂತು, ಅದು ಪ್ರೈಮರಿ ಕ್ಲಿಯರೆನ್ಸು. ಆ ಪಾಯಿಂಟಿಂದ ಪುನಃ ಇನ್ನೊಂದು ಟೇಪರ್ ಶುರು ಆಯಿತು, ಅದು ಸೆಕೆಂಡ್ರಿ ಕ್ಲಿಯರೆನ್ಸು. ಅರ್ಥ ಆಗುತ್ತಾ? ಫಸ್ಟು ಕಟಿಂಗ್ ಎಡ್ಜಿಂದ ಒಂದು ಪಾಯಿಂಟ್ ಇದೆಯಲ್ಲ ಅಲ್ಲಿಗೆ ಬಂತು, ಅದು ಪ್ರೈಮರಿ ಕ್ಲಿಯರೆನ್ಸು ಅಂತ ಕರಿತೀವಿ ಅದನ್ನು. ಆ ಒಂದು ಪಾಯಿಂಟ್ ಆದಮೇಲೆ ಪುನಃ ಇನ್ನೊಂದು ಟೇಪರ್ ಕೆಳಗಡೆ ಹೋಯ್ತು ನೋಡಿ, ಅದನ್ನು ಸೆಕೆಂಡ್ರಿ ಕ್ಲಿಯರೆನ್ಸ್ ಅಂತ ಕರಿತೀವಿ. ಅದನ್ನು ಸೆಕೆಂಡ್ರಿ ಕ್ಲಿಯರೆನ್ಸ್ ಅಂತ ಕರಿತೀವಿ. ಸೊ ಇವೆರಡರ ನಡುವೆ ಇರುವಂಥದ್ದು, ಈಗ ನೋಡಿ, ಅವೆರಡರ ಮಧ್ಯದಲ್ಲಿ ಪ್ರೈಮರಿ ಕ್ಲಿಯರೆನ್ಸ್ ಆ್ಯಂಗಲ್, ಪ್ರೈಮರಿ ಕ್ಲಿಯರೆನ್ಸ್ಗೆ ಒಂದು ಆ್ಯಂಗಲ್ ಇದೆ, ಒಂದು ಅದು ಪ್ರೈಮರಿ ಕ್ಲಿಯರೆನ್ಸ್ ಆ್ಯಂಗಲು, ಮತ್ತು ಸೆಕೆಂಡ್ರಿ ಕ್ಲಿಯರೆನ್ಸ್ಗೂ ಒಂದು ಆ್ಯಂಗಲ್ ಇದೆ, ಅದನ್ನು ಸೆಕೆಂಡ್ರಿ ಕ್ಲಿಯರೆನ್ಸ್ ಅಂತ ಕರಿತೀವಿ. ಇನ್ನು ಹೆಲಿಕ್ಸ್ ಆ್ಯಂಗಲ್, ದ ಆ್ಯಂಗಲ್ ಬಿಟ್ವೀನ್ ದಿ ಎಡ್ಜ್ ಆ್ಯಂಡ್ ದಿ ರೀಮರ್ ಆ್ಯಕ್ಸಿಸ್. ಆ್ಯಂಗಲ್ ಎಡ್ಜ್ಗೂ ಮತ್ತು ರೀಮರ್ ಆ್ಯಕ್ಸಿಸ್ಗೂ, ಆ ಕಟಿಂಗ್ ಎಡ್ಜ್ಗೂ ಇರುತ್ತಲ್ಲ, ಕಟಿಂಗ್ ಎಡ್ಜು, ಆ ಎಡ್ಜ್ಗೂ ಮತ್ತು ರೀಮರ್ ಆ್ಯಕ್ಸಿಸ್ಗೂ ಇರೋದನ್ನು ಹೆಲಿಕ್ಸ್ ಆ್ಯಂಗಲ್ ಅಂತ ಕರಿತೀವಿ. ನೋಡಿ, ಕಟಿಂಗ್ ಎಡ್ಜು ಮತ್ತು ರೀಮರ್ಗೂ ಇರೋವಂಥ, ರೀಮರ್ ಆ್ಯಕ್ಸಿಸ್ಗೂ ಇರೋವಂಥ ಆ್ಯಂಗಲ್, ಇದನ್ನು ಹೆಲಿಕ್ಸ್ ಆ್ಯಂಗಲ್ ಅಂತ ಕರಿತೀವಿ. ಮತ್ತು ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಇಷ್ಟೊತ್ತು ನನ್ನ ಜೊತೆ ಇದ್ದಿದ್ದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಹೊರಗಡೆ ಎಲ್ಲೂ ಹೋಗ್ಬಿಡಿ. ಇದ್ರ ಜೊತೆಗೆ ನಾನು ನಿಮಗೆ ಏನು ಅಸೈನ್ಮೆಂಟ್ ಕೊಟ್ಟಿಲ್ಲ, ಇದು ಪಾರ್ಟ್ 1. ಇದ್ರದ್ದು ಪಾರ್ಟ್ 2 ಪುನಃ ನಾಳೆ ಕಳಿಸ್ಕೊಡ್ತೀನಿ. ಆ ಪಾರ್ಟ್ 2 ಆದಮೇಲೆ ಇದಕ್ಕೆ ಸಂಬಂಧಪಟ್ಟಂಥ ಅಸೈನ್ಮೆಂಟ್ಸ್ಗಳಿರ್ತವೆ, ಅದನ್ನು ಬರೆದು ನೀವು ನನಗೆ ಪೋಸ್ಟ್ ಮಾಡಬೇಕಾಗುತ್ತೆ. ಮತ್ತು ಇದ್ರ ಜೊತೆಗೆ ನಾನು ಇವತ್ತು, ನಿನ್ನೆ ಮತ್ತು ಇದಕ್ಕೆ ಮುಂಚೆ ಕಳಿಸಿರುವಂಥ ನೋಟ್ಸ್ಗಳನ್ನ ಬರೆದು ನನಗೆ ಕಳಿಸ್ಕೊಡಿ. ಇದಕ್ಕೂ ಸಂಬಂಧಪಟ್ಟಂಥ ನೋಟ್ಸ್ನ ಕಳಿಸ್ಕೊಟ್ಟಿದ್ದೀನಿ, ಅದನ್ನು ಕೂಡ ನೀವು ಬರೆದು ನನಗೆ ಕಳಿಸ್ಕೊಡಿ. ಇಲ್ಲಿ ತನಕ ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಮನೆಯಿಂದ ಹೊರಗಡೆ ಹೋಗಬೇಡಿ, ಮಾಸ್ಕ್ ಹಾಕ್ಕೊಳ್ಳಿ, ಸ್ಯಾನಿಟೈಸರ್ ಯೂಸ್ ಮಾಡಿ, ಆವಾಗವಾಗ
ಕೈ ತೊಳ್ಕೊತಾ ಇರಿ. ಒಳ್ಳೆಯದಾಗಲಿ ಎಲ್ರಿಗೂ. ಗುಡ್ ಬಾಯ್.